ನ್ಯೂಜಿಲೆಂಡ್ನ ಸಂಸತ್ನಲ್ಲಿ ಕೃತಕ ಬುದ್ಧಿಮತ್ತೆ ಫೋಟೋ ಪ್ರತಿಧ್ವನಿಸಿದೆ. ಅಲ್ಲಿ ಈ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಮಾತಾಡ್ತಾ ಇದ್ದೀವೋ ಇದೇನೆಲ್ಲ ಮಾಡಬಹುದು, ಹುಷಾರಾಗಿರಿ ಇದ್ರ ಬಗ್ಗೆ. ಇದೇನು ಬೇಕಾದ್ರೂ ಕ್ರಿಯೇಟ್ ಮಾಡುತ್ತೆ, ಯಾರ ನಗ್ನ ಚಿತ್ರವನ್ನು ಬೇಕಾದರೂ ರೆಡಿ ಮಾಡಿಬಿಡುತ್ತೆ, ಇದು ಸಮಾಜ ವ್ಯವಸ್ಥೆ ನಂಬುವಂತೆ ಮಾಡಿಬಿಡುತ್ತೆ ಇದು ಅಂಥೇಳಿ ಸಂಸದೆ ಲಾರಾ ಮೆಕ್ಲೋರಲ್ಲಿ ಏನು ಮಾಡಿದ್ದಾರೆ, ಅವ್ರದ್ದೇ ಫೋಟೋನ ಅವರೇ ನಗ್ನ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಅವರು ಎನ ಮೂಲಕ ಬಳಸ್ಕೊಂಡು ಅವ್ರ ಫೋಟೋ ನೋಡಿ, ನನ್ನ ಚಿತ್ರ ಇದೆ ಇಲ್ಲಿ, ನಾನು ಎಲ್ಲೂ ನಗ್ನವಾಗಿ ಹಿಂಗೆ ಫೋಟೋ ತೆಗೆಸ್ಕೊಂಡಿಲ್ಲ. AI ಏನು ಮಾಡಿದೆ ನೋಡಿ, ನನ್ನ ನಗ್ನ ಚಿತ್ರವನ್ನು ಇಲ್ಲಿ ಅದು ರೆಡಿ ಮಾಡಿ ಕಳಿಸ್ಬಿಟ್ಟಿದೆ. ಹಿಂಗಾದರೆ ಗತಿ ಏನು? ಬಿ ಕೇರ್ಫುಲ್ ವಿತ್ AI ಅಂತ ಅವ್ರು ಹೇಳ್ತಿರೋದು ಲಾರಾ ಮೆಕ್ಲೂರ್ ಅವರು. AI ತಂತ್ರಜ್ಞಾನ ದುರ್ಬಳಕೆ ಬಗ್ಗೆ ಪ್ರಪಂಚದ ಗಮನ ಸೆಳೆದಿದ್ದಾರೆ. ಅವರದ್ದೇ ನಗ್ನ ಫೋಟೋ ತಯಾರಿಸಿಕೊಳ್ಳುವ ಮೂಲಕ AI ಬಳಸಿಕೊಂಡು ತನ್ನದೇ ನಗ್ನ ಡೀಪ್ ಫೇಕ್ ಫೋಟೋ ರಚಿಸಿ ಗಮನ ಸೆಳೆದಿದ್ದಾರೆ ಲಾರಾ. ಡೀಪ್ ಫೇಕ್ AI ಎಷ್ಟು ಅಪಾಯಕಾರಿ ಅಂತ ಹೇಳಿ ಸಾಬೀತುಪಡಿಸಿದ್ದಾರೆ ಸಂಸದೆ. ಡೀಪ್ ಫೇಕ್ AI ನಿಯಂತ್ರಣ ಮಾಡಲಿಕ್ಕೆ ಸೂಕ್ತ ಕಾನೂನು ತಗೊಂಡು ಬನ್ನಿ ಅಂತ ಆಗ್ರಹ ಮಾಡಿದ್ದಾರೆ. AI ಚಿತ್ರ ರಚನೆ ಎಷ್ಟು ಸುಲಭ ಆಗುತ್ತೆ, ಒಂದೊಂದು ಅದರಲ್ಲಿ ಯಾರದೇ ಒಬ್ಬ ನಗ್ನ ಚಿತ್ರ ತಯಾರು ಮಾಡೋದು ಎಷ್ಟು ಈಸಿ ಹಾಗೂ ಎಷ್ಟು ಅಪಾಯಕಾರಿ ಅಂಥೇಳಿ ಸಂಸದೆ ಪರಿಣಾಮಕಾರಿಯಾಗಿ ಅಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಗೂಗಲ್ ಮೂಲಕ ದೊರೆತಂಥ ವೆಬ್ಸೈಟ್ನಲ್ಲಿ ಕೆಲವೇ ನಿಮಿಷಗಳಲ್ಲಿ ಚಿತ್ರರಚನೆ ಮಾಡಿದ್ದಾರೆ ಅವರು. I just did something a little bit crazy and something I never thought I would actually do here in Parliament. I held up this. It is a deep fake that I made of myself in a matter of minutes, just on the internet. It was actually very, very easy to do. So today in the general debate in the House, I brought to the attention of all the other members of Parliament about how easy it is to do this and how much abuse and harm it is causing, particularly for our young Kiwis and more likely to be